ವೆಲ್ಕಮ್ ಟು ಲಿಟಲ್ ಸ್ಟಾರ್ ಎ ಟು ಝೆಡ್. ಇವತ್ ನಾವು ಹೆಣ್ಣು ಮಗುವಿನ ಎ ಅಕ್ಷರದಿಂದ ಸ್ಟಾರ್ಟ್ ಆಗುವಂತ ಮಾಡರ್ನ್ ಆದ ಹೆಸರುಗಳನ್ನ ನೋಡುವ. ಅದಕ್ಕಿಂತ ಮೊದಲು ನನ್ನ ಚಾನೆಲ್ ಅನ್ನ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ವಿಡಿಯೋದ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ. ಆ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಆವಾಗ ನಿಮಗೆ ನೋಟಿಫಿಕೇಶನ್ ಸಿಕ್ಕುತ್ತೆ. ನಾನು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದವಾಗ ನೀವು ಆ ಹೊಸ ವಿಡಿಯೋಗಳಿರುವ ಹೆಸರುಗಳನ್ನು ಕೂಡ ನೋಡಬಹುದು. ಹಾಗಾದ್ರೆ ಈಗ ಸ್ಟಾರ್ಟ್ ಮಾಡೋಣ. ಇವತ್ತಿನ ಮೊದಲನೇ ಹೆಸರು ಆತ್ಮಿಕ. ಆತ್ಮಿಕ ಅಂತ ಹೇಳಿದ್ರೆ ಆತ್ಮಕ್ಕೆ ಸಂಬಂಧಿಸಿದ, ಹಾಗೆ ಇನ್ನೊಂದು ಅರ್ಥ ಬೆಳಕಿನ ದೇವತೆ. ನೆಕ್ಸ್ಟ್ ನೇಮ್ ಆರುಷಿ. ಆರುಷಿ ಅಂತ ಹೇಳಿದ್ರೆ ಸೂರ್ಯನ ಮೊದಲ ಕಿರಣ, ಪ್ರಕಾಶಮಾನ ಮತ್ತು ಅದ್ಭುತ ಎನ್ನುವಂತ ಅರ್ಥವನ್ನ ಕೊಡುತ್ತದೆ. ನೆಕ್ಸ್ಟ್ ನೇಮ್ ಅನಿಕಾ. ಅನಿಕಾ ಅಂತ ಹೇಳಿದ್ರೆ ಕರುಣಾಮಯಿ, ಅನುಗ್ರಹ ಮತ್ತೆ ದುರ್ಗಾದೇವಿಯ ಹೆಸರು ಕೂಡ ಹೌದು. ನೆಕ್ಸ್ಟ್ ನೇಮ್ ಆರಾಧನಾ. ಆರಾಧನಾ ಅಂದ್ರೆ ಪೂಜೆ, ಪ್ರಾರ್ಥನೆ ಮತ್ತೆ ಶ್ರದ್ಧಾಪೂರ್ವಕ ಪ್ರಯತ್ನ ಎನ್ನುವಂತ ಅರ್ಥವನ್ನ ಕೊಡುತ್ತದೆ. ನೆಕ್ಸ್ಟ್ ನೇಮ್ ಆಸ್ಥಾ. ಆಸ್ಥಾ ಅಂತ ಹೇಳಿದ್ರೆ ನಂಬಿಕೆ, ಭರವಸೆ ಎನ್ನುವಂತ ಅರ್ಥವನ್ನ ಕೊಡುತ್ತದೆ. ನೆಕ್ಸ್ಟ್ ನೇಮ್ ಅತಿಶ. ಅತಿಶ ಅಂತ ಹೇಳಿದ್ರೆ ಶಾಂತಿ. ಅಂತರ. ಅಂತರ ಅಂದ್ರೆ ಸೌಂದರ್ಯ, ಆತ್ಮ ಮತ್ತು ಹೃದಯ ಎನ್ನುವಂತ ಅರ್ಥವನ್ನ ಕೊಡುತ್ತದೆ. ನೆಕ್ಸ್ಟ್ ನೇಮ್ ಅರ್ನಿ. ಅರ್ನಿ ಅಂದ್ರೆ ಸೂರ್ಯ ಮತ್ತೆ ಚಂದ್ರ ಎನ್ನುವಂತ ಅರ್ಥವನ್ನ ಕೊಡುತ್ತದೆ. ಅನುಷ. ಅನುಷ ಅಂದ್ರೆ ಸುಂದರ ಮುಂಜಾನೆ, ಮತ್ತೆ ಇನ್ನೊಂದು ಅರ್ಥ ಹೊಳೆಯುವ ಅಂತ ಅರ್ಥವನ್ನ ಕೊಡುತ್ತದೆ. ನೆಕ್ಸ್ಟ್ ನೇಮ್ ಅಕ್ಷತಾ. ಅಕ್ಷತಾ ಅಂತ ಹೇಳಿದ್ರೆ ಪವಿತ್ರವಾದ ವಸ್ತು, ಮತ್ತೆ ಅಕ್ಕಿ, ಅಮರ ಎನ್ನುವಂತ ಅರ್ಥವನ್ನ ಕೂಡ ಕೊಡುತ್ತದೆ. ನೆಕ್ಸ್ಟ್ ನೇಮ್ ಅಭಾ. ಅಭಾ ಅಂತ ಹೇಳಿದ್ರೆ ಕಾಂತಿಯುತ, ಸೌಂದರ್ಯ ಮತ್ತೆ ಹೊಳಪು ಎನ್ನುವಂತ ಅರ್ಥವನ್ನ ಕೊಡುತ್ತದೆ. ನೆಕ್ಸ್ಟ್ ನೇಮ್ ಅಹನ. ಅಹನ ಅಂತ ಹೇಳಿದ್ರೆ ಆಂತರಿಕವಾದ ಬೆಳಕು ಎನ್ನುವಂತ ಅರ್ಥವನ್ನ ಕೊಡುತ್ತದೆ. ನೆಕ್ಸ್ಟ್ ನೇಮ್ ಆನಂದಿ. ಆನಂದಿ ಅಂದ್ರೆ ಯಾವಾಗಲೂ ಸಂತೋಷವಾಗಿರುವವರು, ಆನಂದಿ. ಅಶ್ವಿನಿ. ಅಶ್ವಿನಿ ಅಂದ್ರೆ ಒಂದು ನಕ್ಷತ್ರದ ಹೆಸರು. ನೆಕ್ಸ್ಟ್ ನೇಮ್ ಆಹ್ಲಾದಿತ. ಆಹ್ಲಾದಿತ ಅಂದ್ರೆ ಸಂತೋಷಕರ ಮನಸ್ಥಿತಿ ಅಂತ ಅರ್ಥ. ನೆಕ್ಸ್ಟ್ ನೇಮ್ ಅಹನ. ಅಹನ ಅಂತ ಹೇಳಿದ್ರೆ ಅಸ್ತಿತ್ವದಲ್ಲಿದೆ ಅನ್ನುವಂತ ಅರ್ಥವನ್ನ ಕೊಡುತ್ತದೆ. ಅಮುಕ್ತ. ಅಮುಕ್ತ ಅಂದ್ರೆ ಬಿಡುಗಡೆ ಮತ್ತೆ ಅತ್ಯಮೂಲ್ಯ ಎನ್ನುವಂತ ಅರ್ಥವನ್ನ ಕೂಡ ಕೊಡುತ್ತದೆ. ಆರಾಧ್ಯ. ಆರಾಧ್ಯ ಅಂದ್ರೆ ಪೂಜಿಸಲ್ಪಟ್ಟ ಮತ್ತೆ ಪೂಜೆಗೆ ಅರ್ಹ ಎನ್ನುವಂತ ಅರ್ಥವನ್ನ ಕೊಡುತ್ತದೆ. ಆಶ್ರಿತ. ಆಶ್ರಿತ ಅಂದ್ರೆ ಜನಪ್ರಿಯತೆ ಮತ್ತೆ ಲಕ್ಷ್ಮೀ ದೇವಿಯ ಹೆಸರು ಕೂಡ ಹೌದು. ನೆಕ್ಸ್ಟ್ ನೇಮ್ ಆರವಿ. ಆರವಿ ಅಂದ್ರೆ ದೇವರ ಕೊಡುಗೆ ಮತ್ತೆ ಜನರ ಸ್ನೇಹಿತ ಎನ್ನುವಂತ ಅರ್ಥವನ್ನ ಕೂಡ ಇದು ಕೊಡುತ್ತದೆ. ನೆಕ್ಸ್ಟ್ ನೇಮ್ ಅಸ್ಮಿತಾ. ಅಸ್ಮಿತಾ ಅಂದ್ರೆ ಹೆಮ್ಮೆ, ಪ್ರಕೃತಿ ಮತ್ತೆ ಇನ್ನೊಂದು ಅರ್ಥ ಸ್ವಾಭಿಮಾನ. ನೆಕ್ಸ್ಟ್ ನೇಮ್ ಆಕೃತಿ. ಆಕೃತಿ ಅಂದ್ರೆ ಆಕಾರ ಮತ್ತೆ ರಚನೆ ಎನ್ನುವಂತ ಅರ್ಥವನ್ನ ಕೊಡುತ್ತದೆ. ಅವನಿತ. ಅವನಿತ ಅಂತ ಹೇಳಿದ್ರೆ ಭೂಮಿ. ಅನುಪ್ರಭಾ. ಅನುಪ್ರಭಾ ಅಂದ್ರೆ ಹೊಳಪು ಮತ್ತೆ ವೈಭವದ ಎನ್ನುವಂತ ಅರ್ಥವನ್ನ ಕೊಡುತ್ತದೆ. ಅಂಕಿತ. ಅಂಕಿತ ಅಂದ್ರೆ ಶುಭ ಚಿಹ್ನೆ ಎನ್ನುವಂತ ಅರ್ಥವನ್ನ ಕೊಡುತ್ತದೆ. ಅನುರತಿ. ಅನುರತಿ ಅಂತ ಹೇಳಿದ್ರೆ ಒಟ್ಟಿಗೆ ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ. ಅಪರ್ಣ. ಅಪರ್ಣ ಎನ್ನುವಂಥದ್ದು ದೇವಿ ಪಾರ್ವತಿಯ ಹೆಸರು. ಅನುಪ್ರಿಯ. ಅನುಪ್ರಿಯ ಅಂತ ಹೇಳಿದ್ರೆ ಪ್ರೀತಿಯ. ಅನುಗ. ಅನುಗ ಅಂತ ಹೇಳಿದ್ರೆ ಒಬ್ಬ ಒಡನಾಡಿ ಎನ್ನುವಂತ ಅರ್ಥವನ್ನ ಕೊಡುತ್ತದೆ. ಅಂಜನ.
ಹನುಮಂತ ದೇವರ ತಾಯಿಯ ಹೆಸರು ಅಂಜನಾ. ನೆಕ್ಸ್ಟ್ ನೇಮ್ ಅನಾಹಿತ. ಅನಾಹಿತ ಅಂತ ಹೇಳಿದ್ರೆ ಆಕರ್ಷಕ. ಅಮೋಘ. ಅಮೋಘ ಅಂದ್ರೆ ಫಲಪ್ರದ ಅಂತ ಅರ್ಥ. ನೆಕ್ಸ್ಟ್ ನೇಮ್ ಅರುಣ. ಅರುಣ ಅಂತ ಹೇಳಿದ್ರೆ ಬೆಳಕು. ಅಪೇಕ್ಷ. ಅಪೇಕ್ಷ ಅಂತ ಹೇಳಿದ್ರೆ ನಿರೀಕ್ಷಿಸಲಾಗಿದೆ. ನೆಕ್ಸ್ಟ್ ನೇಮ್ ಅವನಿ. ಅವನಿ ಅಂದ್ರೆ ಭೂಮಿ ಎನ್ನುವ ಅರ್ಥವನ್ನ ಕೊಡುತ್ತದೆ. ನೆಕ್ಸ್ಟ್ ನೇಮ್ ಅನುರಾಧ. ಅನುರಾಧ ಅಂದ್ರೆ ಪ್ರಕಾಶಮಾನವಾದ ನಕ್ಷತ್ರ. ಆದ್ರಿಕಾ. ಆದ್ರಿಕಾ ಅಂತ ಹೇಳಿದ್ರೆ ಪರ್ವತ. ಅಕ್ಷರ. ಅಕ್ಷರ ಅಂದ್ರೆ ಅವಿನಾಶಿ. ಅನ್ಯ. ಅನ್ಯ ಅಂತ ಹೇಳಿದ್ರೆ ಅಕ್ಷಯ, ಅಪರಿಮಿತ ಎನ್ನುವ ಅರ್ಥ. ದಯಾಳು ಎನ್ನುವಂತ ಅರ್ಥ ಕೂಡ ಇದೆ. ನೆಕ್ಸ್ಟ್ ನೇಮ್ ಅಪೂರ್ವ. ಅಪೂರ್ವ ಅಂದ್ರೆ ಅಭೂತಪೂರ್ವ, ಅನನ್ಯ ಮತ್ತೆ ಅಪರೂಪ. ನೆಕ್ಸ್ಟ್ ನೇಮ್ ಆದ್ರಿಕಾ. ಆದ್ರಿಕಾ ಅಂದ್ರೆ ಪರ್ವತ ಮತ್ತೆ ದೇವಿ ಲಕ್ಷ್ಮಿಯ ಹೆಸರು ಕೂಡ ಹೌದು. ಆದರ್ಶಿನಿ. ಆದರ್ಶಿನಿ ಅಂದ್ರೆ ಆದರ್ಶವಾದಿ. ನೆಕ್ಸ್ಟ್ ನೇಮ್ ಆಕಾಂಕ್ಷ. ಆಕಾಂಕ್ಷ ಅಂದ್ರೆ ಮಹತ್ವಾಕಾಂಕ್ಷೆ ಮತ್ತೆ ಇನ್ನೊಂದು ಅರ್ಥ ಬಯಕೆ. ನೆಕ್ಸ್ಟ್ ನೇಮ್ ಆಶ್ವಿ. ಆಶ್ವಿ ಅಂದ್ರೆ ವಿಜಯಶಾಲಿ ಮತ್ತೆ ಸರಸ್ವತಿ ದೇವಿಯ ಹೆಸರು ಕೂಡ ಹೌದು. ನೆಕ್ಸ್ಟ್ ನೇಮ್ ಅದಿತಿ. ಅದಿತಿ ಅಂದ್ರೆ ಸಂಪೂರ್ಣ ಮತ್ತೆ ಸೀಮಿತವಿಲ್ಲದ. ನೆಕ್ಸ್ಟ್ ನೇಮ್ ಅಹಾನ. ಅಹಾನ ಅಂದ್ರೆ ಸೂರ್ಯನ ಮೊದಲ ಕಿರಣ. ನೆಕ್ಸ್ಟ್ ನೇಮ್ ಅನಯ. ಅನಯ ಅಂದ್ರೆ ದೇವರ ಆಶೀರ್ವಾದ ಮತ್ತೆ ಮೂಲ. ಆದ್ಯಶ್ರೀ ಮೊದಲ ಶಕ್ತಿ ಮತ್ತೆ ಇನ್ನೊಂದು ಅರ್ಥ ಆರಂಭ. ನೆಕ್ಸ್ಟ್ ನೇಮ್ ಆರ್ಯ. ಆರ್ಯ ಅನ್ನುವಂಥದ್ದು ಪಾರ್ವತಿ ದೇವಿಯ ಹೆಸರು. ನೆಕ್ಸ್ಟ್ ನೇಮ್ ಅನಘ. ಅನಘ ಅಂದ್ರೆ ಪಾಪರಹಿತ. ಅಂಜು. ಅಂಜು ಅಂದ್ರೆ ಹೃದಯದಲ್ಲಿ ವಾಸಿಸುವ. ನೆಕ್ಸ್ಟ್ ನೇಮ್ ಆವಂತಿಕಾ. ಆವಂತಿಕಾ ಅಂತ ಹೇಳಿದ್ರೆ ರಾಣಿ. ನೆಕ್ಸ್ಟ್ ನೇಮ್ ಆಶ್ಲೇಷ. ಆಶ್ಲೇಷ ಅನ್ನುವಂಥದ್ದು ಒಂದು ನಕ್ಷತ್ರದ ಹೆಸರು. ಆರವಿ. ಆರವಿಯ ಅರ್ಥ ಶಾಂತಿ. ನೆಕ್ಸ್ಟ್ ನೇಮ್ ಅಭಿಜಾತ. ಅಭಿಜಾತ ಅಂದ್ರೆ ಚೆನ್ನಾಗಿ ಜನಿಸಿದ ಅಂತ ಅರ್ಥ. ಅಮಿತ. ಅಮಿತ ಅಂತ ಹೇಳಿದ್ರೆ ಮಿತಿ ಇಲ್ಲದ. ನೆಕ್ಸ್ಟ್ ನೇಮ್ ಅಭಿಶ್ರೀ. ಅಭಿಶ್ರೀ ಅಂದ್ರೆ ಶಕ್ತಿಯುತ, ಜ್ಞಾನೋದಯ, ಅದ್ಭುತ ಮತ್ತೆ ಸೌಂದರ್ಯ ಎನ್ನುವಂತ ಅರ್ಥವನ್ನ ಕೊಡುತ್ತದೆ. ನೆಕ್ಸ್ಟ್ ನೇಮ್ ಅಕ್ಷಯ. ಅಕ್ಷಯ ಅಂದ್ರೆ ಅವಿನಾಶಿ ಎನ್ನುವಂತ ಅರ್ಥವನ್ನ ಕೊಡುತ್ತದೆ. ಅಲೇಖ್ಯ. ಅಲೇಖ್ಯ ಅಂತ ಹೇಳಿದ್ರೆ ಚಿತ್ರಕಲೆ ಎನ್ನುವ ಅರ್ಥ. ಅಜಂತ. ಅಜಂತ ಅಂದ್ರೆ ಪ್ರಸಿದ್ಧವಾದ ಬೌದ್ಧ ಗುಹೆ. ನೆಕ್ಸ್ಟ್ ನೇಮ್ ಐಶಿನಿ. ಐಶಿನಿ ಎನ್ನುವಂಥದ್ದು ಲಕ್ಷ್ಮೀ ದೇವಿಯ ಹೆಸರು. ನೆಕ್ಸ್ಟ್ ನೇಮ್ ಆರೋಹಿ. ಆರೋಹಿ ಅಂದ್ರೆ ಪ್ರಗತಿಶೀಲ ಮತ್ತೆ ಇನ್ನೊಂದು ಅರ್ಥ ಸಂಗೀತದ ರಾಗ. ಆರೋಹಿ. ನೆಕ್ಸ್ಟ್ ನೇಮ್ ಅಕ್ಷಿಕಾ. ಅಕ್ಷಿಕಾ ಅಂತ ಹೇಳಿದ್ರೆ ಒಳ್ಳೆಯ ಕಣ್ಣುಗಳನ್ನು ಹೊಂದಿರುವವಳು. ಅಕ್ಷಿಕಾ. ಅಮೃತ. ಅಮೃತ ಅಂದ್ರೆ ಅಮರತ್ವ, ಅಮೃತ. ನೆಕ್ಸ್ಟ್ ನೇಮ್ ಅಮೋದಿನಿ. ಅಮೋದಿನಿ ಅಂತ ಹೇಳಿದ್ರೆ ಸಂತೋಷದಾಯಕ. ಅರುಣಿ. ಅರುಣಿ ಅಂತ ಹೇಳಿದ್ರೆ ಬೆಳಕು ಎನ್ನುವಂತ ಅರ್ಥವನ್ನ ಕೊಡುತ್ತದೆ. ನೆಕ್ಸ್ಟ್ ನೇಮ್ ಅನ್ವೇಷಿ. ಅನ್ವೇಷಿ ಅಂದ್ರೆ ಅನ್ವೇಷಣೆ ಅನ್ನುವಂತ ಅರ್ಥ. ಅನುಲ. ಅನುಲ ಅಂತ ಹೇಳಿದ್ರೆ ಸೌಮ್ಯ ಎನ್ನುವಂತ ಅರ್ಥ. ಆತ್ಮಜ. ಆತ್ಮಜ ಅಂದ್ರೆ
ಆತ್ಮದಿಂದ ಹುಟ್ಟಿದ ಲಕ್ಷ್ಮೀ ದೇವಿ ಹೆಸರು ಕೂಡ ಹೌದು, ಆತ್ಮಜ. ನೆಕ್ಸ್ಟ್ ನೇಮ್ ಅರುಣಿಮಾ. ಅರುಣಿಮಾ ಅಂತ ಹೇಳಿದ್ರೆ ಮುಂಜಾನೆಯ ಹೊಳಪು. ಅಸೀಮ. ಅಸೀಮ ಅಂತ ಹೇಳಿದ್ರೆ ಮಿತಿ ಇಲ್ಲದ. ಅನಿಷ್ಕಾ. ಅನಿಷ್ಕಾ ಅಂತ ಹೇಳಿದ್ರೆ ಶತ್ರುಗಳಿಲ್ಲ, ಎಲ್ಲರೂ ಸ್ನೇಹಿತರೆ. ಅನಿಷ್ಕಾ. ಅಣತಿ. ಅಣತಿ ಅಂದ್ರೆ ಗೌರವಾನ್ವಿತ. ಆನಂದಿನಿ. ಆನಂದಿನಿ ಅಂದ್ರೆ ಸಂತೋಷದಾಯಕ ಎನ್ನುವಂತ ಅರ್ಥ. ನೆಕ್ಸ್ಟ್ ನೇಮ್ ಅನೋಖಿ. ಅನೋಖಿ ಅಂತ ಹೇಳಿದ್ರೆ ಅನನ್ಯ ಎನ್ನುವಂತ ಅರ್ಥ. ಅನುಷ್ಕಾ. ಅನುಷ್ಕಾ ಅಂದ್ರೆ ಅನುಗ್ರಹ, ದೇವರ ಒಲವು, ಮತ್ತೆ ಇನ್ನೊಂದು ಅರ್ಥ ಬೆಳಕಿನ ಕಿರಣ ಅನ್ನುವಂತ ಅರ್ಥವನ್ನ ಕೊಡುತ್ತದೆ. ನೆಕ್ಸ್ಟ್ ನೇಮ್ ಅಂಜಲಿ. ಅಂಜಲಿ ಅಂದ್ರೆ ಗೌರವ ಮತ್ತೆ ಪ್ರಾರ್ಥನೆಯಲ್ಲಿ ಎರಡು ಕೈಗಳನ್ನ ಜೋಡಿಸುವುದು. ಅಂಜಲಿ. ನೆಕ್ಸ್ಟ್ ನೇಮ್ ಅಹಲ್ಯ. ಅಹಲ್ಯ ಋಷಿ ಗೌತಮರ ಪತ್ನಿಯ ಹೆಸರು, ಮತ್ತೆ ಭಗವಾನ್ ರಾಮನಿಂದ ರಕ್ಷಿಸಲ್ಪಟ್ಟವಳು ಅಹಲ್ಯ. ನೆಕ್ಸ್ಟ್ ನೇಮ್ ಅನಿಶಾ. ಅನಿಶಾ ಅಂತ ಹೇಳಿದ್ರೆ ಆತ್ಮೀಯ, ನಿರಂತರ, ನಿಷ್ಠಾವಂತೆ ಮತ್ತೆ ಬೆಳಕು ಎನ್ನುವಂತ ಅರ್ಥವನ್ನ ಕೂಡ ಇದು ಕೊಡುತ್ತದೆ. ಅನಿಶಾ. ನೆಕ್ಸ್ಟ್ ನೇಮ್ ಅಧಿರ. ಅಧಿರ ಅಂತ ಹೇಳಿದ್ರೆ ಬಲವಾದ, ಮತ್ತೆ ಇನ್ನೊಂದು ಅರ್ಥ ಮಿಂಚು. ಆರ್ವಿ. ಆರ್ವಿ ಅಂತ ಹೇಳಿದ್ರೆ ಶಾಂತಿ. ಆತ್ವಿ. ಆತ್ವಿ ಅಂತ ಹೇಳಿದ್ರೆ ಶಕ್ತಿ. ನೆಕ್ಸ್ಟ್ ನೇಮ್ ಅನೇದ್ಯ. ಅನೇದ್ಯ ಅಂತ ಹೇಳಿದ್ರೆ ದೋಷರಹಿತ ಎನ್ನುವಂತ ಅರ್ಥವನ್ನ ಕೊಡುತ್ತದೆ. ಅಬಿಂತ. ಅಬಿಂತ ಅಂದ್ರೆ ಅಭಿವ್ಯಕ್ತಿಶೀಲ. ನೆಕ್ಸ್ಟ್ ನೇಮ್ ಅದ್ವಿಕಾ. ಅದ್ವಿಕಾ ಅಂದ್ರೆ ಭೂಮಿ, ಮತ್ತೆ ಇನ್ನೊಂದು ಅರ್ಥ ಅನನ್ಯ. ನೆಕ್ಸ್ಟ್ ನೇಮ್ ಅಗ್ರಿಮ. ಅಗ್ರಿಮ ಅಂದ್ರೆ ನಾಯಕತ್ವ ಎನ್ನುವಂತ ಅರ್ಥವನ್ನ ಕೊಡುತ್ತದೆ. ಆದಿಶ್ರೀ ಅಂದ್ರೆ ಉದಾತ್ತ, ಮತ್ತೆ ತಾಯಿಗೆ ಕೂಡ ಆದಿಶ್ರೀ ಅಂತ ಹೇಳ್ತಾರೆ. ನೆಕ್ಸ್ಟ್ ನೇಮ್ ಆಲೋಕ. ಆಲೋಕ ಅಂತ ಹೇಳಿದ್ರೆ ಹೊಳಪುಳ್ಳ, ಬೆಳಕು, ಮತ್ತೆ ಇನ್ನೊಂದು ಅರ್ಥ ನೋಟ. ನೆಕ್ಸ್ಟ್ ನೇಮ್ ಆಮ್ರಪಾಲಿ. ಆಮ್ರಪಾಲಿ ಅಂದ್ರೆ ಮಾವಿನ ಮರದ ಎಲೆ. ನೆಕ್ಸ್ಟ್ ನೇಮ್ ಅಖಿಲ. ಅಖಿಲ ಅಂದ್ರೆ ಎಲ್ಲವೂ, ಸಂಪೂರ್ಣ, ಮತ್ತೆ ಶಿವನ ಪತ್ನಿಯ ಹೆಸರು ಕೂಡ ಅಖಿಲ. ಆಶಾ. ಆಶಾ ಅಂದ್ರೆ ಭರವಸೆ, ಆಸೆ. ನೆಕ್ಸ್ಟ್ ನೇಮ್ ಅಭೀತಿ. ಅಭೀತಿ ಅಂದ್ರೆ ನಿರ್ಭಯತೆ ಮತ್ತೆ ಧೈರ್ಯಶಾಲಿ ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ. ನೆಕ್ಸ್ಟ್ ನೇಮ್ ಅಭಿಜ್ಞಾ. ಅಭಿಜ್ಞಾ ಅಂದ್ರೆ ನೆನಪು ಮತ್ತೆ ಸ್ಮರಣಿಕೆ ಎನ್ನುವಂತ ಅರ್ಥವನ್ನು ಕೂಡ ಕೊಡುತ್ತದೆ. ಐಶ್ವರ್ಯ. ಐಶ್ವರ್ಯ ಅಂದ್ರೆ ಸಂಪತ್ತು ಎನ್ನುವಂತ ಅರ್ಥವನ್ನ ಕೊಡುತ್ತದೆ. ನೆಕ್ಸ್ಟ್ ನೇಮ್ ಅದ್ರಿಜ. ಅದ್ರಿಜ ಅಂದ್ರೆ ಪಾರ್ವತಿ ದೇವಿಯ ಹೆಸರು ಅದ್ರಿಜ. ನೆಕ್ಸ್ಟ್ ನೇಮ್ ಆರಿಣಿ. ಆರಿಣಿ ಅಂತ ಹೇಳಿದ್ರೆ ಸಾಹಸಮಯ ಎನ್ನುವಂತ ಅರ್ಥವನ್ನ ಕೊಡುತ್ತದೆ. ಅಂಜುಶ್ರೀ. ಅಂಜುಶ್ರೀ ಅಂದ್ರೆ ಹೃದಯಕ್ಕೆ ಪ್ರಿಯವಾದ. ಅನುಲೇಖ ಅಂದ್ರೆ ವಿಧಿಯ ಅನುಯಾಯಿ, ಮತ್ತೆ ವಿಧಿಯನ್ನು ಅನುಸರಿಸುವವಳು ಎನ್ನುವಂತ ಅರ್ಥ. ಅಶ್ವಿಕಾ. ಅಶ್ವಿಕಾ ಅಂತ ಹೇಳಿದ್ರೆ ದೇವಿ ಸಂತೋಷಿ ಮಾತಾ, ಅಶ್ವಿಕಾ. ನೆಕ್ಸ್ಟ್ ನೇಮ್ ಅನ್ವಿಷ. ಅನ್ವಿಷ ಅಂದ್ರೆ ದೇವತೆ, ಅಸಾಧಾರಣ ಸೌಂದರ್ಯ, ಮತ್ತೆ ಇನ್ನೊಂದು ಅರ್ಥ ಆರಾಧ್ಯ. ನಿಮ್ಗೆ ಈ ವಿಡಿಯೋದಲ್ಲಿ ಯಾವ್ದಾದ್ರು ಹೆಸರು ಇಷ್ಟ ಆದ್ರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.